Hey guys, welcome back to Boomy Stocks. ಇವತ್ತಿನ ವಿಡಿಯೋಲಿ ನಾನು ಬಿಕಾಮ್ 4th ಸೆಮಿಸ್ಟರ್ ಕಾಸ್ಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಅಲ್ಲಿ ಚಾಪ್ಟರ್ 1 ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಅದರ ಕಂಟಿನ್ಯೂಯೇಷನ್ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಈ ಪ್ರಾಬ್ಲಮ್ ಅಲ್ಲಿ ಬಂದು ಕಾಸ್ಟ್ ಪರ್ ಯೂನಿಟ್ ಹೆಂಗ್ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡೋಣ. ಈ ಪ್ರಾಬ್ಲಮ್ ನೋಡ್ತಾ ಇದ್ದೀರಂದ್ರೆ ಫ್ರಮ್ ದ ಫಾಲೋಯಿಂಗ್ ಫಿಗರ್ಸ್ ಪ್ರಿಪೇರ್ ಎ ಕಾಸ್ಟ್ ಶೀಟ್ ಶೋಯಿಂಗ್ ಕಾಸ್ಟ್ ಪರ್ ಯೂನಿಟ್ ಅಂಡ್ ಪ್ರಾಫಿಟ್ ಫಾರ್ ದ ಇಯರ್. ಐಟಮ್ಸ್ ಬಂದು ರಾ ಮೆಟೀರಿಯಲ್ ಕೊಟ್ಟಿದ್ದಾರೆ, ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ, ಫ್ಯಾಕ್ಟರಿ ಓವರ್ ಹೆಡ್, ಆಫೀಸ್ ಓವರ್ ಹೆಡ್ 10% ಆಫ್ ಫ್ಯಾಕ್ಟರಿ ಕಾಸ್ಟ್, ಸೆಲ್ಲಿಂಗ್ ಓವರ್ ಹೆಡ್ಸ್ 3.5 ಪರ್ ಯೂನಿಟ್, ಯೂನಿಟ್ಸ್ ಪ್ರೊಡ್ಯೂಸ್ ಕೊಟ್ಟಿದ್ದಾರೆ, ಯೂನಿಟ್ಸ್ ಸೋಲ್ಡ್ 4500 at 70 ಈಚ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಹೆಂಗ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡಿದ್ರೆ ಪರ್ಟಿಕ್ಯುಲರ್ಸ್ ಹಾಕೊಂಡಿದೀವಿ. ಕಾಸ್ಟ್ ಐಟಮ್ದು ಕಾಸ್ಟ್ ಎಷ್ಟು ಅಂತ ಬರ್ಕೋತೀವಿ, ಟೋಟಲ್ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ ಇದರಲ್ಲಿ. ನೆಕ್ಸ್ಟ್ ಕಾಸ್ಟ್ ಪರ್ ಯೂನಿಟ್ನ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಈಗ ಫಸ್ಟ್ ನಾವು ಪ್ರೈಮ್ ಕಾಸ್ಟ್ಗೆ ಯಾವುದೆಲ್ಲ ತಗೋಬೇಕು ಅಂತಂದರೆ ರಾ ಮೆಟೀರಿಯಲ್ಸ್ ತಗೋಬೇಕು, ಡೈರೆಕ್ಟ್ ವೇಜಸ್ನ ಪ್ರೈಮ್ ಕಾಸ್ಟಲ್ಲಿ ಇನ್ಕರ್ ಮಾಡಬೇಕು. ನಾವು ಡೈರೆಕ್ಟ್ ಮೆಟೀರಿಯಲ್ಸ್ ಬಂದು 1,28,000 ಕೊಟ್ಟಿದ್ದಾರೆ. ಆ 1,28,000ನ ಇಲ್ಲಿ ಬರ್ಕೋತೀವಿ. ಡೈರೆಕ್ಟ್ ಲೇಬರ್ಸ್ ಬಂದು 76,800 ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವು ಇಲ್ಲಿ ಬರ್ಕೋತೀವಿ. ನೆಕ್ಸ್ಟ್ ಟೋಟಲ್ ಪ್ರೈಮ್ ಕಾಸ್ಟ್ ಬಂದು 2,04,800 ಬಂದಿದೆ. ಇವಾಗ ಇದಕ್ಕೆ ಕಾಸ್ಟ್ ಪರ್ ಯೂನಿಟ್ನ ಹೆಂಗೆ ಕಂಡುಹಿಡಿಯೋದು ಅಂತಂದರೆ 1,28,000 ಡಿವೈಡೆಡ್ ಬೈ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇದೆಲ್ಲ 5,000, ಇದನ್ನ ಡಿವೈಡೆಡ್ ಬೈ ಮಾಡ್ಕೋಬೇಕು. 1,28,000 ಡಿವೈಡೆಡ್ ಬೈ 5,000 ಮಾಡಿಕೊಂಡ್ರೆ 25.6% ಬರುತ್ತೆ. ಇದು ಕಾಸ್ಟ್ ಪರ್ ಯೂನಿಟ್. ನೆಕ್ಸ್ಟ್ ಡೈರೆಕ್ಟ್ ಲೇಬರ್ಗೂ ಕೂಡ ಹಂಗೆ 76,800 ಡಿವೈಡೆಡ್ ಬೈ 5,000 ಮಾಡಿಕೊಂಡ್ರೆ 15.36% ಬರುತ್ತೆ ಕಾಸ್ಟ್ ಪರ್ ಯೂನಿಟ್. ನೆಕ್ಸ್ಟ್ ಫ್ಯಾಕ್ಟರಿ ಓವರ್ ಹೆಡ್ಸ್ಗೆ ಕ್ವಶನಲ್ಲಿ ಫ್ಯಾಕ್ಟರಿ ಓವರ್ ಹೆಡ್ಸ್ 25,600 ಕೊಟ್ಟಿದ್ದಾರೆ, ಅದನ್ನು ಹಂಗೆ ಬರ್ಕೋತೀವಿ. 25,600 ಡಿವೈಡೆಡ್ ಬೈ 5,000 ಮಾಡಿದಾಗ 5.12% ಬರುತ್ತೆ. ಫ್ಯಾಕ್ಟರಿ ಕಾಸ್ಟ್ಗೆ ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟರಿ ಕಾಸ್ಟ್ ಎರಡನ್ನೂ ಆ್ಯಡ್ ಮಾಡಿಕೊಂಡ್ರೆ ಟೋಟಲ್ ಫ್ಯಾಕ್ಟರಿ ಕಾಸ್ಟ್ ನಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸಲ್ಲಿ ಕೂಡ ಅದೇ ಥರ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ 10% ಆಫ್ ಫ್ಯಾಕ್ಟರಿ ಕಾಸ್ಟ್ ಅಂತ ಹೇಳಿದ್ದಾರೆ. ಫ್ಯಾಕ್ಟರಿ ಕಾಸ್ಟ್ ಟೋಟಲ್ ಬಂದು 2,30,400 ಇದೆ. 2,30,400 ಅಲ್ಲಿ 10% ಮಾಡಿದ್ರೆ 23,040 rupees ಬರುತ್ತೆ. ಈ 23,040 rupees ಡಿವೈಡೆಡ್ ಬೈ ಯೂನಿಟ್ಸ್ ಪ್ರೊಡ್ಯೂಸ್ಡ್ 5,000 ಮಾಡಿದ್ರೆ 4.608% ಬರುತ್ತೆ. ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದು 2,53,440 ಇರುತ್ತೆ. ಇದು ಹೆಂಗೆ ಬಂತು ಅಂತಂದರೆ 2,30,400 ಪ್ಲಸ್ 23,040 ಆ್ಯಡ್ ಮಾಡಿಕೊಂಡ್ರೆ 2,53,440 rupees ಬರುತ್ತೆ. ಇದಕ್ಕೂ ಸಹ ಹಂಗೆ ಕಾಸ್ಟ್ ಪರ್ ಯೂನಿಟ್ನ ಕ್ಯಾಲ್ಕುಲೇಟ್ ಮಾಡೋದು. 2,53,440 ಡಿವೈಡೆಡ್ ಬೈ 5,000 ಮಾಡಿದ್ರೆ 50.688 ಬರುತ್ತೆ. ನೆಕ್ಸ್ಟ್ ಇವಾಗ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಆಗಿದ ತಕ್ಷಣ ನಾವು ಕ್ಲೋಸಿಂಗ್ ಸ್ಟಾಕ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವಾಗಲೂ ಕ್ಲೋಸಿಂಗ್ ಸ್ಟಾಕ್ನ ಯಾಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಇಲ್ಲಿ ತನಕ ಬಂದು ಪರ್ಚೇಸಸ್ ಎಲ್ಲ ನಡೆದಿರುತ್ತೆ, ಅಂದರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಇಲ್ಲಿ ತನಕ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ನೆಕ್ಸ್ಟ್ ಓಪನಿಂಗ್ ಎಲ್ಲ ಇಲ್ಲಿ ನಡೆದಿರುತ್ತಲ್ಲ, ಅದರಿಂದ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಅದಾದಮೇಲೆ ಸೆಲ್ಲಿಂಗ್ ಓವರ್ ಹೆಡ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಕ್ಲೋಸಿಂಗ್ ಸ್ಟಾಕ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಮೈನಸ್ ಸೇಲ್ಸ್ನ ತಗೋಬೇಕು. ಯೂನಿಟ್ಸ್ ಪ್ರೊಡ್ಯೂಸ್ಡ್ ಮೈನಸ್ ಯೂನಿಟ್ ಸೇಲ್ಸ್ನ ತಗೊಂಡ್ರೆ ನಮಗೆ ಕ್ಲೋಸಿಂಗ್ ಸ್ಟಾಕ್ ಸಿಗುತ್ತೆ. ಯೂನಿಟ್ಸ್ ಪ್ರೊಡ್ಯೂಸ್ಡ್ ಬಂದು 5,000 ಅಂತ ಹೇಳಿದ್ದಾರೆ, ಅದನ್ನ ಇಲ್ಲಿ ಬರ್ಕೋತೀವಿ. ಯೂನಿಟ್ಸ್ ಸೋಲ್ಡ್ ಬಂದು 4,500 ಅಂತ ಹೇಳಿದ್ದಾರೆ, ಅದನ್ನ ಕೂಡ ನಾವು ಇಲ್ಲಿ ಬರ್ಕೋತೀವಿ. ಇವಾಗ 5,000 ಮೈನಸ್ 4,500 ಮಾಡಿದ್ರೆ 500 ಉಳಿದಿರುತ್ತೆ. ಇಂಟು ಇಲ್ಲಿ ಲಾಸ್ಟಲ್ಲಿ ಕಾಸ್ಟ್ ಪರ್ ಯೂನಿಟ್ ಬಂದಿರುತ್ತಲ್ಲ, ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಕಾಸ್ಟ್ ಪರ್ ಯೂನಿಟ್, ಅದನ್ನು ಇಂಟು ಮಾಡ್ಕೋತೀವಿ. 500 ಇಂಟು 50.688ನ ಇಂಟು ಮಾಡಿಕೊಂಡ್ರೆ 25,344 ನಮಗೆ ಆನ್ಸರ್ ಬರುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ನ ಮೈನಸ್ ಮಾಡಿದ್ರೆ ನಮಗೆ 2,28,096 rupees ಬರುತ್ತೆ. ಇದ್ರ ಮೇಲೆ ನಾವು 4,500 ಅಂದರೆ ಇಲ್ಲಿ ತನಕ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಲೆ ನಾವು ಇದು ಮಾಡ್ತಾ ಇದ್ವಿ, ಯೂನಿಟ್ಸ್ ಪ್ರೊಡ್ಯೂಸ್ಡ್ ಮೇಲೆ ನಾವು ಡಿವೈಡೆಡ್ ಬೈ ಮಾಡ್ತಾ ಇದ್ವಿ ಕಾಸ್ಟ್ ಪರ್ ಯೂನಿಟ್ಗೆ. ಇಲ್ಲಿಂದ ನಾವೇನು ಮಾಡ್ತೀವಿ, ಯೂನಿಟ್ ಸೋಲ್ಡ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. 2,28,096 rupees ಡಿವೈಡೆಡ್ ಬೈ ಯೂನಿಟ್ ಸೋಲ್ಡ್ ಎಷ್ಟಿದೆ ಅಂದರೆ ಇಲ್ಲಿ 4,500 ಯೂನಿಟ್ ಸೋಲ್ಡ್ ಇದೆ, ಅದನ್ನು ನಾವು ಡಿವೈಡೆಡ್ ಬೈ ಮಾಡ್ಕೋತೀವಿ. ಆಗ ನಮಗೆ 50.68 ಬರುತ್ತೆ.
ನೆಕ್ಸ್ಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ಸೆಲ್ಲಿಂಗ್ ಓವರ್ ಹೆಡ್ಸ್ ₹3 ಪರ್ ಯೂನಿಟ್ ಅಂತ ಹೇಳಿ. ಟೋಟಲ್ ಯೂನಿಟ್ ಸೋಲ್ಡ್ ಬಂದು 4500. ಅದಕ್ಕೆ 4500 ಇಂಟು 3.5 ಮಾಡಿಕೊಂಡ್ರೆ ನಮಗೆ 15750 ಬರುತ್ತೆ. ಈ 15750 ಡಿವೈಡೆಡ್ ಬೈ ಯೂನಿಟ್ ಸೋಲ್ಡ್ ಎಷ್ಟಿದೆ 4500 ಇದೆ. ಅದನ್ನು ಮಾಡಿಕೊಂಡಾಗ 3.5% ನಮಗೆ ಬರುತ್ತೆ. ನೆಕ್ಸ್ಟ್ ಟೋಟಲ್ ಕಾಸ್ಟ್ ಹೆಂಗೆ ಕಂಡುಹಿಡಿಯೋದು? ಇಲ್ಲಿ ₹2,28,096 ಪ್ಲಸ್ 15,750 ಮಾಡಿದಾಗ ನಮಗೆ ₹2,43,846 ಬರುತ್ತೆ. ಇದನ್ನು ಡಿವೈಡೆಡ್ ಬೈ 4500 ಮಾಡಿದಾಗ 54.188 ಬಂದು ನಮಗೆ ಇದಾಗುತ್ತೆ. ನೆಕ್ಸ್ಟ್ ಪ್ರಾಫಿಟ್, ಇದು ಬ್ಯಾಲೆನ್ಸಿಂಗ್ ಫಿಗರ್ ಹೆಂಗೆ ಕಂಡುಹಿಡಿಯೋದು ಅಂತಂದರೆ ಸೇಲ್ಸ್ ನಮಗೆ ಆಲ್ರೆಡಿ ಕೊಟ್ಟಿದ್ದಾರೆ, ಎಷ್ಟು ಸೇಲ್ಸ್ ಯೂನಿಟ್ ಸೋಲ್ಡ್ ಅಂತ ಹೇಳಿ. 4500 ಯೂನಿಟ್ಸ್ನ 70 ಪರ್ ಈಚ್ಗೆ ಸೇಲ್ ಮಾಡಿದ್ದಾರೆ. 4500 ಇಂಟು 70 ಮಾಡಿಕೊಂಡ್ರೆ 3,15,000 ಬರುತ್ತೆ. ಆವಾಗ 2,43,846 ಮೈನಸ್ 3,15,000ನ ಮಾಡಿದ್ರೆ ₹71,154 ನಮಗೆ ಬರುತ್ತೆ. ಇದನ್ನು ಡಿವೈಡೆಡ್ ಬೈ 4500 ಮಾಡಿದ್ರೆ 15.812 ಬರುತ್ತೆ. ಇದನ್ನು ಡಿವೈಡೆಡ್ ಬೈ 4500 ಮಾಡಿದ್ರೆ 70 ಬರುತ್ತೆ. ಈ ಥರ ಕಾಸ್ಟ್ ಪರ್ ಯೂನಿಟ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕ್ವಶನ್ ಬಂದು ಇನ್ ರೆಸ್ಪೆಕ್ಟ್ ಆಫ್ ಫ್ಯಾಕ್ಟ್ರಿ ಎಕ್ಸ್ಟ್ರಾಕ್ಟೆಡ್ ಫಾರ್ ದ ಇಯರ್ 2013. ಇದು 2013ದು ಐಟಮ್ಸ್ ಮತ್ತು ಅದರ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಅದು ನೋಡೋಣ. ಕಾಸ್ಟ್ ಆಫ್ ಮೆಟೀರಿಯಲ್ 6 lakh ಕೊಟ್ಟಿದ್ದಾರೆ. ಇದು ಪ್ರೈಮ್ ಕಾಸ್ಟ್, ವೇಜಸ್ ಪ್ರೈಮ್ ಕಾಸ್ಟ್, ಫ್ಯಾಕ್ಟ್ರಿ ಓವರ್ ಹೆಡ್, ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್, ಆಫೀಸ್ ಎಕ್ಸ್ಪೆನ್ಸಸ್ ಅಲ್ಲಿ ಬರ್ಕೋತೀವಿ. ಸೆಲ್ಲಿಂಗ್ ಚಾರ್ಜಸ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಬರ್ಕೋತೀವಿ. ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಬರ್ಕೋತೀವಿ. ಪ್ರಾಫಿಟ್ ಬಂದು ಹಂಗೆ ಇಟ್ಕೊಂಡಿರಿ. ಇವಾಗ ಇದನ್ನ ಯೂಸ್ ಮಾಡಿಕೊಂಡು ನಾವು ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡಬೇಕು 2013ದು. ನೆಕ್ಸ್ಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಎ ವರ್ಕ್ ಆರ್ಡರ್ ಹ್ಯಾಸ್ ಟು ಬಿ ಎಕ್ಸಿಕ್ಯೂಟೆಡ್ ಇನ್ 2014 ಆ್ಯಂಡ್ ದ ಎಸ್ಟಿಮೇಟೆಡ್ ಎಕ್ಸ್ಪೆನ್ಸಸ್ ಆರ್. ಇದು 2014ಅಲ್ಲಿ ನಾವು ಇನ್ಕರ್ ಮಾಡ್ಕೋಬೇಕು. 2014ದು ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡಬೇಕಾದ್ರೆ ಈ ಇನ್ಫಾರ್ಮೇಷನ್ನ ನಾವು ಅದರಲ್ಲಿ ಆ್ಯಡ್ ಮಾಡ್ಕೋಬೇಕು. ಮೆಟೀರಿಯಲ್ಸ್ 8,000, ವೇಜಸ್ 5,000. ಅಸ್ಯೂಮಿಂಗ್ that in 2014 the rate of factory overhead has gone up 20%, distribution charges have gone down by 10%, and selling and administration have gone each up by 15%. At what price should the product be sold so as to earn the same rate of profit on the selling price as in 2014? Factory overhead are based on the wages and administration, selling and distribution overheads on the basis of factory cost ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ 2013ದು ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡೋಣ ಈ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು. ಇಲ್ಲಿ 2013ದು ಕಾಸ್ಟ್ ಶೀಟ್ ನೋಡೋದಾದರೆ ಕಾಸ್ಟ್ ಆಫ್ ಮೆಟೀರಿಯಲ್ ಬಂದು 6 lakh ಕೊಟ್ಟಿದ್ದಾರೆ, ಅದನ್ನು ಆ್ಯಸ್ ಇಟ್ ಈಸ್ ನಾವಿಲ್ಲಿ 6 lakh ಬರ್ಕೋತೀವಿ. ನೆಕ್ಸ್ಟ್ ವೇಜಸ್ 5 lakh ಕೊಟ್ಟಿದ್ದಾರೆ, ಅದನ್ನು 5 lakh ಹಂಗೆ ಬರ್ಕೋತೀವಿ. ಪ್ರೈಮ್ ಕಾಸ್ಟ್ 11 lakh ಆಗಿರುತ್ತೆ. ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ ಹೆಡಲ್ಲಿ 3 lakh ಕೊಟ್ಟಿದ್ದಾರೆ, 11 lakh ಪ್ಲಸ್ 3 lakh ಮಾಡಿಕೊಂಡ್ರೆ 14 lakh ವರ್ಕ್ ಕಾಸ್ಟ್ ಆಗುತ್ತೆ. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಬಂದು 3,36,000 ಕೊಟ್ಟಿದ್ದಾರೆ. 14 lakh ಪ್ಲಸ್ 3,36,000ನ ಆ್ಯಡ್ ಮಾಡಿಕೊಂಡ್ರೆ 17,36,000 ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ. ನೆಕ್ಸ್ಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಹೆಂಗೆ ಮಾಡೋದು ಅಂತಂದರೆ ಅಲ್ಲಿ ಕ್ವಶನಲ್ಲಿ 2,24,000 ಕೊಟ್ಟಿದ್ದಾರೆ ಸೆಲ್ಲಿಂಗ್ ಚಾರ್ಜಸ್ಸು, ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ಸು 1,40,000 ಕೊಟ್ಟಿದ್ದಾರೆ. ಟೋಟಲ್ 3,64,000. 17,36,000 ಪ್ಲಸ್ 3,64,000ನ ಆ್ಯಡ್ ಮಾಡಿದ್ರೆ 21 lakh ಬರುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಬಂದು ಕ್ವಶನಲ್ಲೇ ಕೊಟ್ಟಿದ್ದಾರೆ, ಅವರು ಎಷ್ಟು ಕೊಟ್ಟಿದ್ದಾರೆ 4,20,000 ಕೊಟ್ಟಿದ್ದಾರೆ, ಅದನ್ನು ಇಲ್ಲಿ 4,20,000 ಹಂಗೆ ಬರ್ಕೋತೀವಿ. ನೆಕ್ಸ್ಟ್ ಸೇಲ್ಸ್ನ ನಾವು ಕಂಡುಹಿಡ್ಕೋಬೇಕು, ಅದಕ್ಕೆ ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಮಾಡಿದಾಗ 25,20,000 ಬರುತ್ತೆ. ಇದಿಷ್ಟು 2013ದು ಕಾಸ್ಟ್ ಶೀಟ್ ಆಗಿದೆ. ನೆಕ್ಸ್ಟು ಇಲ್ಲಿ ಕೊಟ್ಟಿರೋ ಅಡ್ಜಸ್ಟ್ಮೆಂಟ್ ಪ್ರಕಾರ ನಾವು ಇದು ಮಾಡ್ತಾ ಹೋಗಬೇಕು. 2014ದು ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡಬೇಕು. ಅದಕ್ಕೂ ಮೊದಲು ಇಲ್ಲಿ ಕೆಲವೆಲ್ಲ ಐಟಮ್ಸ್ ಎಲ್ಲ 20% ಜಾಸ್ತಿ ಆಗಿದೆ, 10% ಕಡಿಮೆ ಆಗಿದೆ, 15% ಜಾಸ್ತಿ ಆಗಿದೆ. ಅದನ್ನು ಹೆಂಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೋತೀವಿ ಅನ್ನೋದನ್ನು ನೋಡೋಣ. ಫ್ಯಾಕ್ಟ್ರಿ ಓವರ್ ಹೆಡ್ ಆ್ಯಸ್ ದ ಪರ್ಸೆಂಟೇಜ್ ಆಫ್ ವೇಜ್ ಅಂತ ಹೇಳಿ ಅವ್ರು ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಫ್ಯಾಕ್ಟ್ರಿ ಓವರ್ ಹೆಡ್ ಆರ್ ಬೇಸ್ಡ್ ಆನ್ ದ ವೇಜಸ್.
ಸೊ ಇವಾಗ ವೇಜಸ್ದು ಎಷ್ಟು ಟೋಟಲ್ ಬಂದು 5 ಲ್ಯಾಕ್ ಇದೆ ವೇಜಸ್ದು. ಇಲ್ಲಿ ನೋಡಿ, ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಿದೆ, ಫ್ಯಾಕ್ಟ್ರಿ ಓವರ್ ಹೆಡ್ ಬಂದು 3 ಲ್ಯಾಕ್ ಇದೆ. ಈ 3 ಲ್ಯಾಕ್ ಡಿವೈಡೆಡ್ ಬೈ 5 ಲ್ಯಾಕ್ ಇಂಟು 100 ಮಾಡಿದಾಗ 60% ಬರುತ್ತೆ. ಈ 60 ಪ್ಲಸ್ ಇಲ್ಲಿ 20% ಗಾನ್ ಅಪ್ ಅಂತ ಹೇಳಿದ್ದಾರೆ. ಆ 20%ನ ಆ್ಯಡ್ ಮಾಡ್ಕೋತೀವಿ. 60 ಪ್ಲಸ್ 20% ಮಾಡಿದ್ರೆ 12 ಬರುತ್ತೆ. ಆವಾಗ 60 ಪ್ಲಸ್ 12 ಹಾಕೊಂಡ್ರೆ 72% ಬರುತ್ತೆ. ನೀವು ಬೇಕಿದ್ರೆ ಇದನ್ನು ಕ್ಯಾಲ್ಸಿ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಆನ್ಸರ್ 72% ಬರುತ್ತೆ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಬಂದು ಫ್ಯಾಕ್ಟ್ರಿ ಕಾಸ್ಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಆನ್ ದ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಎಷ್ಟಿದೆ, 3,36,000 ಇದೆ. ಡಿಸ್ಟ್ರಿಬ್ಯೂಷನ್ ಎಷ್ಟಿದೆ ಅಂತಂದರೆ, ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಬಂದು 1,40,000 ಇದೆ. ಆ 1,40,000 ಡಿವೈಡೆಡ್ ಬೈ ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ನೋಡೋಣ. ಫ್ಯಾಕ್ಟ್ರಿ ಕಾಸ್ಟ್, ವರ್ಕ್ ಕಾಸ್ಟ್ ಬಂದು ಇಲ್ಲಿ 14 ಲ್ಯಾಕ್ ಕೊಟ್ಟಿದ್ದಾರೆ, ಕರೆಕ್ಟಾ? ಈ 14 ಲ್ಯಾಕ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಇವಾಗ 2013ದು ನಮಗೆ ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟು 14 ಲ್ಯಾಕ್ ಅಲ್ವಾ? ಆ 14 ಲ್ಯಾಕ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. 1,40,000 ಡಿವೈಡೆಡ್ ಬೈ 14 ಲ್ಯಾಕ್ ಇಂಟು 100 ಮಾಡಿದಾಗ 10% ಬರುತ್ತೆ. 10 ಇಂಟು 10% ಮಾಡಿ ಅಂತ ಹೇಳಿದ್ದಾರೆ. ಗಾನ್ ಡೌನ್ ಬೈ 10% ಅಂತ ಹೇಳಿದ್ದಾರೆ. ಆವಾಗ 10 ಇಂಟು 10% ಇಸ್ ಈಕ್ವಲ್ ಟು 1 ಬರುತ್ತೆ. 10% ಮೈನಸ್ 1 9% ಬರುತ್ತೆ. ಸೆಲ್ಲಿಂಗ್ ಆಸ್ ದ ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಕಾಸ್ಟ್. ಫ್ಯಾಕ್ಟ್ರಿ ಕಾಸ್ಟ್ ಆಸ್ ಇಟ್ ಈಸ್ 14 ಲ್ಯಾಕ್ ಇರುತ್ತೆ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಕ್ವಶನಲ್ಲಿ 2,24,000 ಕೊಟ್ಟಿದ್ದಾರೆ. ಆ 2,24,000 ಇಂಟು 100 16% ಬರುತ್ತೆ. 16 ಇಂಟು 15% ಮಾಡಿದಾಗ ಇಲ್ಲಿ ನಮಗೆ 2.4% ಬರುತ್ತೆ. ಇದು 2.4. 16 ಪ್ಲಸ್ 2.4 ಮಾಡಿದಾಗ 18.4 ನಮಗೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಆಸ್ ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳಿದರೆ ಫ್ಯಾಕ್ಟ್ರಿ ಕಾಸ್ಟ್ 14 ಲ್ಯಾಕ್ ನಾವು ಹಂಗೆ ಇಟ್ಕೋತೀವಿ. ಅಡ್ಮಿನಿಸ್ಟ್ರೇಷನ್ಸ್ ಎಷ್ಟು ಕೊಟ್ಟಿದ್ದಾರೆ ನಮಗೆ ಅಂತ ನೋಡೋದಾದರೆ 3,36,000 ಕೊಟ್ಟಿದ್ದಾರೆ. ಆ 3,36,000 ಡಿವೈಡೆಡ್ ಬೈ 14 ಲ್ಯಾಕ್ ಇಂಟು 100 ಮಾಡಿದಾಗ 24% ಬರುತ್ತೆ. 24 ಇಂಟು 15% ಹ್ಯಾವ್ ಗಾನ್ ಈಚ್ ಅಪ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಂಟು 15% ಮಾಡಿದ್ರೆ 3.6 ಬರುತ್ತೆ. 24 ಪ್ಲಸ್ 3.6 ಮಾಡಿದ್ರೆ 27.6% ನಮಗೆ ಬರುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಆಸ್ ಪರ್ಸೆಂಟೇಜ್ ಆಫ್ ಟೋಟಲ್ ಕಾಸ್ಟ್ ಅಂತ ಹೇಳಿದ್ದಾರೆ. 4,20,000 ಪ್ರಾಫಿಟ್ ನಮಗೆ ಡಿವೈಡೆಡ್ ಬೈ ಟೋಟಲ್ ಕಾಸ್ಟ್ ಬಂದು 21 ಲ್ಯಾಕ್ ಇದೆ. ಆ 21 ಲ್ಯಾಕ್ನ ನಾವಿಲ್ಲಿ ಬರ್ಕೊಂಡು ಇಂಟು 100 ಮಾಡಿ 20% ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋತೀವಿ. ನೆಕ್ಸ್ಟ್ ಇವಾಗ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಕಾಸ್ಟ್ ಶೀಟ್ ಆಫ್ 2014ದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ವಶನಲ್ಲಿ 2014ಗೆ ಏನೇನು ಇನ್ಕರ್ ಮಾಡ್ಕೋಬೇಕು ಅಂತ ಕೊಟ್ಟಿದ್ದಾರೆ. ಮೆಟೀರಿಯಲ್ಸ್ 8,000 ಮಾಡ್ಕೋಬೇಕು, ವೇಜಸ್ 500 ಮಾಡ್ಕೋಬೇಕು. ವೇಜಸ್ ಬಂದು 500 ಬರ್ಕೊಂಡಿದ್ದೀವಿ, ಮೆಟೀರಿಯಲ್ಸ್ 8,000 ಬರ್ಕೊಂಡಿದ್ದೀವಿ. ಟೋಟಲ್ ಪ್ರೈಮ್ ಕಾಸ್ಟ್ 13,000 ಆಗುತ್ತೆ. ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ ಹೆಡ್ ಬಂದು ಆಸ್ ಪರ್ಸೆಂಟೇಜ್ ಆಫ್ ವೇಜ್ ಅಂತ ಹೇಳಿದ್ದಾರೆ ಇಲ್ಲಿ ಅಲ್ವಾ. ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಿದೆ ಆಸ್ ಪರ್ಸೆಂಟೇಜ್ ಆಫ್ ವೇಜ್ ಅಂದರೆ ಇಲ್ಲಿ 5,000 ಇಂಟು 72%ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ 72% ಬಂದಿದೆ ಅಲ್ಲ. ಆಸ್ ಪರ್ಸೆಂಟೇಜ್ ಆಫ್ ವೇಜ್ ಅಂದರೆ 5,000 ಇಂಟು 72% ಮಾಡಿದ್ರೆ 3,600 ಬರುತ್ತೆ. ಟೋಟಲ್ ಫ್ಯಾಕ್ಟ್ರಿ ಕಾಸ್ಟ್ ಬಂದು 13,000 ಪ್ಲಸ್ 3,600 ಆ್ಯಡ್ ಮಾಡಿದ್ರೆ 16,600 ಬರುತ್ತೆ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಬಂದು ಆಸ್ ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳಿಕೊಟ್ಟಿದ್ದಾರೆ. ಫ್ಯಾಕ್ಟ್ರಿ ಕಾಸ್ಟ್ ಬಂದು 16,600 ಇಂಟು ಇಲ್ಲಿ ಎಷ್ಟು ಬಂದಿದೆ ನೋಡಿ ಅಡ್ಮಿನಿಸ್ಟ್ರೇಷನ್ 27.6 ಬಂದಿದೆ ಅಡ್ಮಿನಿಸ್ಟ್ರೇಷನ್. ಇಂಟು ಮಾಡಿಕೊಂಡಾಗ 4,582 ರುಪೀಸ್ ಬರುತ್ತೆ. ಆವಾಗ 16,600 ಪ್ಲಸ್ 4,582 ಆ್ಯಡ್ ಮಾಡಿಕೊಂಡ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ 21,182 ರುಪೀಸ್ ಬರುತ್ತೆ. ನೆಕ್ಸ್ಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಸ್ ದ ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳಿದ್ದಾರೆ. ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟು 16,600 ಇಂಟು ಸೆಲ್ಲಿಂಗ್ದು 18.4% ಬಂದಿದೆ ಇಲ್ಲಿ. ಆ 18.4% ಮಾಡಿದಾಗ 3,054 ಬರುತ್ತೆ. ಅದೇ ಥರ ಡಿಸ್ಟ್ರಿಬ್ಯೂಷನ್ ಕೂಡ ಇಲ್ಲಿ 9% ಇದೆ. ಫ್ಯಾಕ್ಟ್ರಿ ಕಾಸ್ಟ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. 16,600 ಇಂಟು 9% ಮಾಡಿದರೆ 1,494 ರುಪೀಸ್ ಬರುತ್ತೆ.
4548 ಬರುತ್ತೆ. ನೆಕ್ಸ್ಟ್ ಪ್ರಾಫಿಟ್, ಇದು ಟೋಟಲ್ ಕಾಸ್ಟ್ ಬಂದು ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡ್ರೆ 25,730 ರೂಪೀಸ್ ಬರುತ್ತೆ. ಪ್ರಾಫಿಟ್ ಎಷ್ಟು ಅಂತ ನೋಡೋದಾದರೆ, ಪ್ರಾಫಿಟ್ ಬಂದು ಟೋಟಲ್ ಕಾಸ್ಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ ಅದೇ ಥರ ಟೋಟಲ್ ಕಾಸ್ಟ್ ಮೇಲೆ 20% ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. 25,730 ಇಂಟು 20% ಮಾಡಿದ್ರೆ 5,146 ರೂಪೀಸ್ ಬರುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಸೇಲ್ಸ್ ಬರುತ್ತೆ. ಇದಿಷ್ಟು ಈ ಚಾಪ್ಟರ್ ಆಗಿದೆ. ಈ ಚಾಪ್ಟ್ರಲ್ಲಿ ಈ ಥರ ಒಂದು 12 ಮಾರ್ಕ್ಸ್ ಕ್ವಶನ್ನ ಪಕ್ಕಾ ಕೇಳ್ತಾರೆ ಎಕ್ಸಾಮಲ್ಲಿ. ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಇದೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ತಾ ಹೋಗಿ. ಇದನ್ನು ಬೇಕಾದರೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಹಾಕ್ತೀನಿ ಈ ಥರ ಒಂದು ಪ್ರಾಬ್ಲಮ್ನ. ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಾನು ಮಾತಾಡಬೇಕಾಗಿತ್ತು. ಅದೇನು ಅಂತಂದರೆ, ಕೆಲವೊಂದು ಐಟಮ್ಸ್ನ ನಾನು ಪ್ರಾಬ್ಲಮ್ ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗದೇ ಇರ್ಬೋದು. ಸೊ ಅದಕ್ಕೆ ಐಟಮ್ಸ್ನೆಲ್ಲ ಒಂದು ಪ್ರೀವಿಯಸ್ ಒಂದು 4-5 ಇಯರ್ಸ್ ಕ್ವಶನ್ ಪೇಪರ್ಸ್ನೆಲ್ಲ ರೆಫರ್ ಮಾಡಿ ಪ್ರೈಮ್ ಕಾಸ್ಟ್ಗೆ ಯಾವ್ಯಾವುದೆಲ್ಲ ಐಟಮ್ಸ್ ಇನ್ಕರ್ ಆಗುತ್ತೆ, ಫ್ಯಾಕ್ಟ್ರಿ ಓವರ್ ಹೆಡ್ಗೆ ಯಾವುದೆಲ್ಲ ಐಟಮ್ಸ್ ಇನ್ಕರ್ ಆಗುತ್ತೆ, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ಗೆಲ್ಲ ಯಾವ್ದು ಇನ್ಕರ್ ಆಗುತ್ತೆ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಗೆ ಯಾವ್ದು ಇನ್ಕರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡಿಟೇಲ್ಡಾಗಿ ಒಂದು ಚಿಕ್ಕ ಶೀಟಲ್ಲಿ ನಾನು ಬರೆದಿಟ್ಟಿದ್ದೀನಿ. ಇದನ್ನು ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಇದರಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ಫ್ಯಾಕ್ಟ್ರಿ ಓವರ್ ಹೆಡಲ್ಲಿ ಇಲ್ಲಿ ಸ್ಕ್ರ್ಯಾಪ್ ಅಂತ ಇದೆಯಲ್ಲ, ಸೇಲ್ ಆಫ್ ಸ್ಕ್ರ್ಯಾಪ್ ಇರೋದನ್ನು ಮೈನಸ್ ಮಾಡಬೇಕಾಗುತ್ತೆ. ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದೊಂದೇ ಸ್ವಲ್ಪ ಚೇಂಜ್ ಆಗಿರೋದು. ಮಿಕ್ಕಿದೆಲ್ಲ ಆ್ಯಸಿಟೀಸ್ ನಾನು ಏನು ಹೇಳಿದ್ದೀನೋ ಅದೇ ಥರ ಇದೆ. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನಲ್ಲಿ ಯಾವುದೆಲ್ಲ ಐಟಮ್ಸ್ ಇನ್ಕರ್ ಮಾಡ್ಕೋಬೇಕು ಅಂತ ಡಿಫ್ರೆಂಟಾಗಿ ಕೊಟ್ಟರೆ ನಮ್ಗೆ ಕನ್ಫ್ಯೂಸ್ ಆಗ್ತೀವಿ ಎಕ್ಸಾಮಲ್ಲಿ. ಅದಕ್ಕೆ ನಾನೊಂದು 4-5 ಇಯರ್ಸ್ದು ಕ್ವಶನ್ ಪೇಪರ್ ಎಲ್ಲ ರೆಫರ್ ಮಾಡಿ ಅದರಲ್ಲಿ ಯಾವುದೆಲ್ಲ ಐಟಮ್ಸ್ ಇದೆ, ಅದು ಯಾವುದಕ್ಕೆಲ್ಲ ನಾವು ಇನ್ಕರ್ ಮಾಡ್ತಾ ಹೋಗಬೇಕು, ಯಾವ್ಯಾವ ಓವರ್ ಹೆಡ್ಸಲ್ಲಿ ನಾವು ಅದನ್ನು ಹಾಕ್ತಾ ಹೋಗಬೇಕು ಅನ್ನೋದ್ರ ಬಗ್ಗೆ ಡಿಟೇಲ್ಡಾಗಿ ಬರೆದಿದ್ದೀನಿ. ಇದನ್ನು ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡ್ತೀನಿ. ತಪ್ಪದೆ ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗಬೇಡಿ. Let's meet in our next video. Until then, bye bye.